ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ತಮಿಳುನಾಡಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ನಿಮಗೆಲ್ಲರಿಗೂ ಗೊತ್ತು, ತಮಿಳುನಾಡು ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ನಟ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಒಟ್ಟು 108 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿದ್ದಾರೆ. ಆದರೆ ಸರ್ಕಾರ ರಚನೆಗೆ ಟಿವಿಕೆಗೆ ಇನ್ನೂ ಕೂಡ 10 ಶಾಸಕರ ಬೆಂಬಲ ಬೇಕಾಗಿದೆ. ಯಾಕಂದ್ರೆ ಮ್ಯಾಜಿಕ್ ನಂಬರ್ 118. ಅದಕ್ಕೀಗ ಕಾಂಗ್ರೆಸ್ ಪಕ್ಷ ತನ್ನ ಸಪೋರ್ಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಸ್ಪಷ್ಟವಾಗಿ ಘೋಷಣೆಯನ್ನು ಕೂಡ ಮಾಡಿದೆ. ಇನ್ನು ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಟಿವಿಕೆ ಜೊತೆಗೂಡಿ ನಾವು ಸ್ಪರ್ಧೆಯನ್ನ ಮಾಡ್ತೇವೆ. ಆಮೇಲೆ ಒಂದು ಷರತ್ತನ್ನ ಕೂಡ ಮುಂದಿಟ್ಟಿದೆ ಕಾಂಗ್ರೆಸ್. ಏನು? ಈ ಮೈತ್ರಿಯಲ್ಲಿ ಬಿಜೆಪಿ ಜೊತೆಗಿನ ಯಾವುದೇ ಮೈತ್ರಿ ಪಕ್ಷಗಳು ಇರಬಾರ್ದು. ಹಾಗಾಗಿ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳ ಸೂಚನೆ ಸಿಕ್ಕಿದೆ. ಅಫ್ಕೋರ್ಸ್ ಡಿಎಂಕೆಗೆ ಇದು ದೊಡ್ಡ ಹಿನ್ನಡೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಂಡ್ ಇದು ಇನ್ನು ಮುಂದೆ ಯಾವ ರೀತಿಯ ರಾಜಕೀಯಕ್ಕೆ ನಾಂದಿಯನ್ನ ಹಾಡುತ್ತೆ ಅಂತ ನೋಡಬೇಕು. ಅದರಲ್ಲೂ ವಿಜಯ್ ಕೊಟ್ಟಿರುವಂತಹ ಒಂದೊಂದು ಗ್ಯಾರಂಟಿ ಏನು ಸಣ್ಣದಲ್ಲ. ಮದುವೆ ಆಗುವಂತಹ ಮಹಿಳೆಯರಿಗೆ 8 ಗ್ರಾಮ್ ಚಿನ್ನದ ಜೊತೆಗೆ ರೇಷ್ಮೆ ಸೀರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹುಟ್ಟುವಂತಹ ಪ್ರತಿ ಹೆಣ್ಣು ಮಗುವಿಗೆ ಬಂಗಾರದ ಉಂಗುರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಜಮಾನಿಗೆ 2500 ರೂಪಾಯಿ ನಗದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಇಲ್ಲಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆ ತರ ಇನ್ನು ವರ್ಷಕ್ಕೆ 6 LPG ಸಿಲಿಂಡರ್ ಎಲ್ಲ ಫ್ರೀ 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 ಅಂತ ಹೇಳಿದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರೋ ತರ ಕಾಣಿಸ್ತಾ ಇದೆ. ಸೊ ಆ ರೀತಿಯನ್ನ ನೋಡಿದ್ರೆ ಟಿವಿಕೆ ಗೆದ್ದಿದ್ದು ಜನ ಬದಲಾವಣೆ ಬೇಕು ಅಂತ ಗೆದ್ರ, ಅಥವಾ ಸಿನಿಮಾ ಸ್ಟಾರ್ ಪಟ್ಟ ಅವರಿಗೆ ಪ್ಲಸ್ ಆಯ್ತಾ, ಅಥವಾ ಈ ಗ್ಯಾರಂಟಿಗಳೇ ಅವರನ್ನ ಗೆಲ್ಲಿಸಿ ಕೊಡ್ತಾ ಗೊತ್ತಿಲ್ಲ. ಆ್ಯಂಡ್ ಈ ಗ್ಯಾರಂಟಿ ಎಲ್ಲವನ್ನು ಕೂಡ ಇವರು ಇನ್ನು ಮುಂದೆ ಜನರಿಗೆ ತಲುಪಿಸೋದಕ್ಕಾಗತ್ತಾ? ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೇ ನಮಗೆ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. 5 ಗ್ಯಾರಂಟಿ ಅಂತ ಹೇಳಿ ಬಂದ್ರು, 5 ಗ್ಯಾರಂಟಿಯನ್ನು ಕೊಡೋಕ್ಕಾಗ್ತಾ ಇಲ್ಲ. ಈ ಕಡೆ ಸರ್ಕಾರನೂ ನಡೆಸೋದಕ್ಕಾಗ್ತಾ ಇಲ್ಲ. ನಮ್ಮ ರಾಜ್ಯದ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ. ಅಂಥದ್ರಲ್ಲಿ ಟಿವಿಕೆ ವಿಜಯ್ ಅವರು ಬಂಗಾರದಂತಹ ಒಂದಷ್ಟು ಏನು ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ಅವೆಲ್ಲವನ್ನ ಹೇಗೆ ಕೊಡ್ತಾರೆ, ಎಲ್ಲವನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು, ಗೊತ್ತಾಗತ್ತೆ ಬಿಡಿ. ವೀಕ್ಷಕರ, ಸೆಪ್ಟೆಂಬರ್ 2ನೇ ತಾರೀಕು 2023 ತಮಿಳುನಾಡಿನ ಚೆನ್ನೈನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದ ಆಯೋಜಕರು ಯಾರು? ತಮಿಳುನಾಡು ಪ್ರಗತಿಪರ ಬರಹಗಾರರ ಕಲಾವಿದರ ಸಂಘ. ಈ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು? ಹಿಂದುತ್ವಕ್ಕೆ ಬಾಯಿಗೆ ಬಂದ ಹಾಗೆ ಬೈಯೋದು, ಹೀಯಾಳಿಸೋದು, ಅವಮಾನ ಮಾಡೋದು, ಇದು ಅವರ ಉದ್ದೇಶ ಆಗಿತ್ತು. ಅಂಡ್ ಆ ಕಾರ್ಯಕ್ರಮದಲ್ಲಿ ಆಫ್ಕೋರ್ಸ್ ಅದೇ ಆಯಿತು ಕೂಡ. ಆ ಕಾರ್ಯಕ್ರಮದ ಮುಖ್ಯ ಅತಿಥಿ ಯಾರಾಗಿದ್ರು ಅಂತಂದ್ರೆ ತಮಿಳುನಾಡಿನ ಅವತ್ತಿನ DCM ಉದಯನಿಧಿ ಸ್ಟಾಲಿನ್. ಈ ಮನುಷ್ಯ ಕಾರ್ಯಕ್ರಮದಲ್ಲಿ ಏನ್ ಹೇಳಿದ ಅನ್ನುವಂಥದ್ದು ನೆನಪಿದೆಯಾ? 3 ವರ್ಷ ಹಳೆದು, ಕೆಲವರಿಗೆ ನೆನಪಿರಬಹುದು, ಕೆಲವರಿಗೆ ನೆನಪಿರ್ಲಿಕ್ಕಿಲ್ಲ. ಹಾಗಾಗಿ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸನಾತನ ಧರ್ಮ ಡೆಂಗ್ಯೂ, ಮಲೇರಿಯಾ, ಕೊರೋನಾ ಇದ್ದ ಹಾಗೆ. ಇದನ್ನ ವಿರೋಧಿಸೋದಲ್ಲ, ಬದಲಾಗಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರು. ಅಷ್ಟೇ, ಅಲ್ಲಿಗೆ ಎಲ್ಲ ಮುಗೀತು. ನೋಡಿ ಉದಯನಿಧಿ ಸ್ಟಾಲಿನ್ ಅವರೇ, ಹಿಂದೂಗಳು ಈಗ ಜಾಗೃತರಾಗಿದ್ದಾರೆ. ನೀವು ಏನೇ ಹೇಳಿದ್ರು ಕೂಡ ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ. ನೀವೇನಂದ್ರಿ? ಹಿಂದುತ್ವವನ್ನೇ ಸರ್ವನಾಶ ಮಾಡ್ತೀವಿ ಅಂತ ಅಂದ್ರಿ. ಆದ್ರೆ ಹಿಂದೂಗಳು ತಮಿಳುನಾಡು ಚುನಾವಣೆಯಲ್ಲಿ DMK ಪಾರ್ಟಿಯನ್ನೇ ಸರ್ವನಾಶ ಮಾಡಿದ್ದಾರೆ. ಸ್ವತಃ ನಿಮ್ಮ ತಂದೆ MK ಸ್ಟಾಲಿನ್ ಅವರು ಸೋತ್ ಹೋಗಿದ್ದಾರೆ. ಮತ್ತೊಮ್ಮೆ CM ಆಗಿಬಿಡ್ತೀನಿ ಅಂತ ಓಡಾಡ್ತಾ ಇದ್ದಂತಹ ಸ್ಟಾಲಿನ್ ಹೀನಾಯವಾಗಿ ಸೋಲ್ಬೇಕಾಯ್ತು. ಅಂಡ್ ಈ ಉದಯನಿಧಿ ಸ್ಟಾಲಿನ್ ಅನ್ನುವಂಥ ದೊಡ್ಡ ಮನುಷ್ಯ ಭಾರಿ ಕಷ್ಟಪಟ್ಟು ಗೆಲ್ಬೇಕಾಯ್ತು. ಇದು ಹಿಂದುತ್ವವನ್ನ ನಾಶ ಮಾಡ್ತೀವಿ ಅಂತ ಹೇಳಿದಂಥವರ ಹಣೆ ಬರಹ. ಉದಯನಿಧಿ ಸ್ಟಾಲಿನ್ ಅವರು, ನೀವು ಹಿಂದುತ್ವ ನಾಶ ಮಾಡೋದಲ್ಲ, ಇವತ್ತು ನಿಮ್ಮ ಪಾರ್ಟಿ ಸರ್ವನಾಶ ಆಗ್ತಾ ಇದೆ, ಅದನ್ನ ಮೊದಲು ಉಳಿಸ್ಕೊಳ್ಳಿ. ಹಿಂದುತ್ವ ನಾಶ ಮಾಡ್ತೀವಿ ಅಂತ ಹೇಳಿದಂಥವರೇ ನಾಶ ಆಗಿ ಹೋಗಿದ್ದಾರೆ ಹೊರತು ಹಿಂದುತ್ವ ನಾಶ ಆಗಿಲ್ಲ. ಸನಾತನ ಧರ್ಮವನ್ನ ಏನು ಮಾಡಕ್ಕಾಗಲ್ಲ. ಆಮೇಲೆ ಉದಯನಿಧಿ ಸ್ಟಾಲಿನ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಹಿಂದುತ್ವ ನಾಶ ಮಾಡ್ತೀವಿ ಅಂತ ಹೇಳಿದ ಹಾಗೆ ನೀವು ಬೇರೆ ಮತಗಳ ಬಗ್ಗೆ ಹೀಗೆ ಹೇಳುವಂಥ ಕೇಳುವಂಥ ದಮ್ಮು ತಾಕತ್ತಿದೆಯಾ ನಿಮಗೆ? ನೀವು ಹಾಗೆ ಹೇಳಿದ್ರೆ, ಆ ರೀತಿ ಕೇಳಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತಿದ್ರ? ಪೊಲೀಸ್ ಸ್ಟೇಷನ್ಗಳನ್ನೇ ಬಿಡದಂಥವ್ರು ನಿಮ್ಮನ್ನ ಬಿಡ್ತಾರಾ? ನಿಮ್ಮ ಮನೆಯನ್ನ ಬಿಡ್ತಾ ಇದ್ರಾ? ಸುಟ್ಟು ಭಸ್ಮ ಮಾಡ್ತಾ ಇದ್ರು. ಆದರೆ ಹಿಂದೂಗಳು
ಶಾಂತಿ ಪ್ರಿಯರು. ಹಾಗಾಗಿ ಚುನಾವಣೆವರೆಗೂ ಕಾದು ಕೂತ್ರು, ಪಾಠವನ್ನ ಕಲಿಸಿದ್ರು ಅಷ್ಟೇ. ಹಿಂದುತ್ವವನ್ನ ನಾಶ ಮಾಡ್ತೀವಿ ಅಂತ ಹೇಳಿ ಈ ಉದಯನಿಧಿ ಸ್ಟಾಲಿನ್ ಅವತ್ತು ಒಂದು ಕ್ಷಮೆಯನ್ನು ಕೂಡ ಕೇಳಲಿಲ್ಲ. ದೇಶಾದ್ಯಂತ ಹೋರಾಟಗಳು ನಡೆದವು, 10 FIRಗಳಾದವು. ಬಟ್ ಏನು ಮಾಡೋದು, ಅವರದ್ದೇ ಸರ್ಕಾರ, ಆತನ ತಂದೆ CM, ಬಂಧನ ಮಾಡೋದಕ್ಕಾಗತ್ತಾ? ಏನೂ ಆಗಲಿಲ್ಲ. ಹಿಂದೂಗಳಿಗೆ ಬೈದು ನೋಡಿ ನಾನು ಹೇಗಿದ್ದೀನಿ ನೋಡಿ ಅಂತ ಎದೆ ಉಬ್ಬಿಸ್ಕೊಂಡು ಓಡಾಡ್ತಾ ಇದ್ರು. ಆದರೆ ಕಾಲ ಹೇಗೆ ಬದಲಾಗುತ್ತೆ ನೋಡಿ. ಯಾವ ಹಿಂದುತ್ವವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅದೇ ವ್ಯಕ್ತಿ ಚುನಾವಣಾ ಪ್ರಚಾರದ ಸಮಯದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಮಾಡ್ತಾ ಇದ್ರು, ಹಣೆಗೆ ತಿಲಕವನ್ನ ಇಟ್ಟುಕೊಳ್ತಾ ಇದ್ರು. ಅಂದ್ರೆ ಉದಯನಿಧಿ ಸ್ಟಾಲಿನ್ ಒಂಥರ ಚುನಾವಣಾ ಹಿಂದೂ. ಚುನಾವಣೆ ಮುಗಿದು ಅಧಿಕಾರ ಸಿಕ್ಕ ನಂತರ ಮತ್ತೆ ಅದೇ ರಾಗ, ಅದೇ ಸನಾತನವನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಏನೋ ಗೊತ್ತಿಲ್ಲ. ಈ ಸರ್ತಿ ಅಷ್ಟೆಲ್ಲ ಟೈಮ್ ಕೊಡೋದಕ್ಕೆ ಹೋಗಲಿಲ್ಲ ಹಿಂದೂಗಳು ಜಾಗೃತರಾದರು. ಕಳೆದ ಬಾರಿ ಚುನಾವಣೆಯಲ್ಲಿ 158 ಸ್ಥಾನವನ್ನು ಗೆದ್ದಿದ್ದಂತಹ DMK ಈ ಬಾರಿ ಕೇವಲ 59 ಸ್ಥಾನದ ಗೆದ್ದಿರುವಂಥದ್ದು, ಜಸ್ಟ್ 59. ನಟ ವಿಜಯ್ ಅಧಿಕಾರ ಹಿಡಿದಿದ್ದಾರೆ. ಇವತ್ತು CM ಆಗ್ತಾರೆ, ಇನ್ನೇನು ಆಗ್ತಾರೆ. ಈಗಾಗಲೇ ಕಾಂಗ್ರೆಸ್ TVKಗೆ ತನ್ನ ಸಪೋರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ. ವೀಕ್ಷಕರು, ತಮಿಳುನಾಡಿನ ಈ DMK ಅಧಿಕಾರದಲ್ಲಿ ಹಿಂದುತ್ವದ ಮೇಲೆ ದಾಳಿ ನಡೆದಿರುವಂಥದ್ದೇನು ಕಮ್ಮಿ ಅಲ್ಲ, ಬಹಳಷ್ಟು ದಾಳಿಗಳಾಗಿದ್ದಾವೆ. ಮಧುರೈ ಸಮೀಪದ ತಿರುಪ್ಪರಂ ಕುಂದ್ರಂ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಎದುರು ಒಂದು ಕಾರ್ತಿಕ ದೀಪದ ಕಂಬ ಇದೆ. ಅಲ್ಲಿ ಪ್ರತಿ ಕಾರ್ತಿಕ ಹಬ್ಬಕ್ಕೆ ದೀಪ ಹಚ್ಚೋದು ಸಂಪ್ರದಾಯ. ಆದರೆ ದೇವಾಲಯದ ಪಕ್ಕದಲ್ಲೇ ಒಂದು ದರ್ಗಾ ಕೂಡ ಇದೆ. ಅದಕ್ಕೆ ಈ ಸ್ಟಾಲಿನ್ ಸರ್ಕಾರ ಏನು ಮಾಡುತ್ತೆ, ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗ್ಬಿಡುತ್ತೆ, ಹಾಗಾಗಿ ನಾವು ದೀಪ ಹಚ್ಚೋದಕ್ಕೆ ಅವಕಾಶವನ್ನು ಕೊಡಲ್ಲ ಅಂತ ಹೇಳಿತು. 10 ಬಾರಿ ಹಿಂದೂಗಳು ಮನವಿಯನ್ನ ಮಾಡಿದ್ರು, ಕ್ಯಾರೆ ಅನ್ನಲಿಲ್ಲ. ಕೊನೆಗೆ ಮದ್ರಾಸ್ ಹೈಕೋರ್ಟ್ ಇಲ್ಲ, ನೀವು ದೀಪವನ್ನ ಹಚ್ಚಬಹುದು, ಅದು ಹಿಂದೂಗಳದ್ದೇ ಜಾಗ ಅಂತ ತೀರ್ಪನ್ನ ಕೊಡುತ್ತೆ. DMKಗೆ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಏನು ಮಾಡ್ತಾರೆ, DMK ಸಂಸದರು, ನಮ್ಮ ಕರ್ನಾಟಕದ 3 ಸೇರಿದ ಹಾಗೆ ವಿಪಕ್ಷದ 100ಕ್ಕೂ ಅಧಿಕ ಸಂಸದರು ಅದೇ ತೀರ್ಪು ನೀಡಿದಂತಹ ಜಡ್ಜ್ ವಿರುದ್ಧ ಸ್ಪೀಕರಿಗೆ ದೂರನ್ನ ಕೊಡ್ತಾರೆ. ಅಂದ್ರೆ ಇವರಿಗೆ ಹಿಂದುತ್ವದ ಬಗ್ಗೆ ಅದೆಷ್ಟು ದ್ವೇಷ ಇತ್ತು ಯೋಚನೆ ಮಾಡಿ. ಒಂದು ಅಂದಾಜಿನ ಪ್ರಕಾರ ತಮಿಳುನಾಡಲ್ಲಿ 85,000 ದೇವಸ್ಥಾನಗಳಿದಾವಂತೆ. ಆ ದೇವಸ್ಥಾನದಿಂದ ಸರಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಆ ದುಡ್ಡಿಂದಾನೇ ಸರಕಾರವನ್ನ ನಡೆಸಿ ಆಮೇಲೆ ಅದೇ ಧರ್ಮಕ್ಕೆ, ಅದೇ ಸನಾತನ ಧರ್ಮಕ್ಕೆ ನಾವು ಹಿಂದುತ್ವನ್ನೇನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಉದಯನಿಧಿ ಸ್ಟಾಲಿನ್ ಅವರೇ, ನೀವು ಒಂದು ಬಾರಿ ರಾಹುಲ್ ಇಟಲಿ ಅವರಿಗೆ ಕೇಳಿ ನೋಡಿ, ಹಿಂದುತ್ವವನ್ನ ವಿರೋಧ ಮಾಡಿ ಇವತ್ತು ಆ ಪಾರ್ಟಿ ಎಲ್ಲಿಗೆ ಬಂದು ನಿಂತಿದೆ ಅಂತ. 5 ರಾಜ್ಯಗಳ ಚುನಾವಣೆಯು ಸೇರಿ ರಾಹುಲ್ ನೇತೃತ್ವದಲ್ಲಿ ಒಟ್ಟು 99 ಚುನಾವಣೆ ಸೋತ ಹಾಗಾಯಿತು. ಜಸ್ಟ್ ಒಂದು ಬಾಕಿ ಇದೆ 100ಕ್ಕೆ. ಕಾಂಗ್ರೆಸ್ ಈಗ ಮತ್ತೊಂದು ಮುಸ್ಲಿಂ ಲೀಗ್ ಆಗಿ ಬದಲಾಗ್ತಾ ಇದೆ. ಅಲ್ಲ, ಆಲ್ರೆಡಿ ಬದಲಾಗಿತ್ತು, ಅದು ಬೇರೆ ವಿಚಾರ. ಯಾಕಂದ್ರೆ ಅಸ್ಸಾಮಲ್ಲಿ 19 ಕಾಂಗ್ರೆಸ್ ಶಾಸಕರು ಅಲ್ಲಿ ಗೆದ್ದಿದ್ದಾರೆ. ಆ 19 ಶಾಸಕರಲ್ಲಿ 18 ಶಾಸಕರು ಮುಸಲ್ಮಾನರು, ಒಬ್ಬ ಮಾತ್ರ ಹಿಂದೂ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ 2 ಸ್ಥಾನವನ್ನ ಗೆದ್ದಿದೆ, ಅವರಿಬ್ರು ಕೂಡ ಮುಸಲ್ಮಾನರು. ಬಾಯ್ ಬಿಟ್ರೆ ಜಾತ್ಯತೀತ, ಎಲ್ಲಿದೆ ಜಾತ್ಯತೀತ? ಹೇಗಾಗತ್ತೆ ಜಾತ್ಯತೀತ ಪಾರ್ಟಿ? ಮುಸ್ಲಿಂ ಪಾರ್ಟಿ ಅಲ್ವಾ? ಕಾಂಗ್ರೆಸ್ನ ಈ ಸ್ಥಿತಿಗೆ ಅವರ ಹಿಂದುತ್ವ ವಿರೋಧಿ ಮನಸ್ಥಿತಿನೇ ಕಾರಣ. ಕಾಂಗ್ರೆಸ್ಸಿಗೆ ಅದು ಅರ್ಥ ಆಗ್ತಾ ಇಲ್ವೋ ಗೊತ್ತಿಲ್ಲ, ಮುಸಲ್ಮಾನರು ಯಾವಾಗಲೂ ಕೂಡ ಕಾಂಗ್ರೆಸ್ ಜೊತೆಗೆ ನಿಲ್ಲಲ್ಲ. ಐ ಬೆಟ್ ಯು, ನಿಲ್ಲಲ್ಲ. ಈಗ ಬೇರೆ ಆಪ್ಷನ್ ಇಲ್ಲ ಬಿಜೆಪಿಯನ್ನು ಸೋಲಿಸೋದಕ್ಕೆ, ಅದಕ್ಕೆ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಜೊತೆಗೆ ಮುಸಲ್ಮಾನರು ನಿಂತಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಇನ್ನೊಂದು ಪಕ್ಷ ಅವರಿಗೆ ಸಿಗುತ್ತೋ ಅವತ್ತು ಕಾಂಗ್ರೆಸ್ ಅನ್ನ ಕೈ ಬಿಡ್ತಾರೆ. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನೋಡ್ಲಿಲ್ವಾ ನೀವು? ಮಾಲೆಗಾಂವ್ ಬೆಸ್ಟ್ ಎಕ್ಸಾಂಪಲ್ ಅದು. ಇರ್ಲಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಅವತ್ತು ರಾಹುಲ್ ಗಾಂಧಿ ಅವರನ್ನು ಕರೆದಿದ್ದಾಗ ರಾಹುಲ್ ಗಾಂಧಿ ಹೋಗಿರಲಿಲ್ಲ.
ಯಾಕೆ ಹೇಳಿ? ಮುಸಲ್ಮಾನರು ಬೇಜಾರಾಗಿಬಿಡ್ತಾರೆ ಅಂತ. ಅವರಿಗೆ ನಾನು ಅಲ್ಲಿಗೆ ಹೋಗದಿದ್ರೆ ಹಿಂದೂಗಳು ಸಿಟ್ಟಿಗೇಳಲ್ವಾ ಅಂತ ಯಾವತ್ತೂ ಯೋಚನೆ ಬರಲಿಲ್ಲ. ಯಾಕಂದ್ರೆ ಅವರು ಓಲೈಕೆ ಇರುವಂಥದ್ದು ಮುಸಲ್ಮಾನರ ಪರವಾಗಿ ಮಾತ್ರ ಅಲ್ವಾ. ಹೀಗಾಗಿ ಹಿಂದೂಗಳು ಆ ಪಾರ್ಟಿಯಿಂದ ದೂರ ಆಗ್ತಾ ಹೋದ್ರು. ಅಲ್ಲ, ಆಲ್ರೆಡಿ ಹೋಗಿದ್ರು ಬಿಡಿ. ಈಗ ಉತ್ತರ ಪ್ರದೇಶದಲ್ಲಿ 2027ರಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಅಲ್ಲಿ ಯಾವ ಮುಖವನ್ನ ಇಟ್ಕೊಂಡು ಹೋಗಿ ಪ್ರಚಾರವನ್ನ ಮಾಡ್ತಾರೋ ಗೊತ್ತಿಲ್ಲ. ಸ್ಟಿಲ್ ಹೋಗ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಹೇಗಂದ್ರೆ ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಗ್ತಾ ಹೋಗ್ತಾರೆ. ಗೆದ್ರೆ ನಾನು ಕರೆಕ್ಟು, ಸೋತ್ರೆ ಅವ್ರು ಸರಿ ಇಲ್ಲ, ನಾನು ಕರೆಕ್ಟು. ಹಾಗೆ ಉತ್ತರ ಪ್ರದೇಶಕ್ಕೂ ಅಂತ ಏನೋ ಒಂದು ಕಾರಣವನ್ನು ಇಟ್ಕೊಂಡು ಹೋಗ್ತಾರೆ. ಇರಲಿ ವೀಕ್ಷಕರು, ಇನ್ನು ಹಿಂದುತ್ವವನ್ನ ವಿರೋಧ ಮಾಡಿದವರೆಲ್ಲರೂ ಕೂಡ ದೇಶದಲ್ಲಿ ಉಳಿದಿಲ್ಲ ಅನ್ನೋದಕ್ಕೆ ಇನ್ನೊಂದು ಬೆಸ್ಟ್ ಉದಾಹರಣೆ ತೇಜಸ್ವಿ ಯಾದವ್. ಬಿಹಾರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಈ ಮನುಷ್ಯ ಹೇಳ್ತಾರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬದಲು ಆಸ್ಪತ್ರೆ ಶಾಲೆಯನ್ನ ಕಟ್ಟಬೇಕಾಗಿತ್ತು. ಅದೇ ಸಮಾವೇಶದಲ್ಲಿದ್ದಂಥ ಮುಸಲ್ಮಾನರು ಕೇಕೆಯನ್ನ ಹಾಕಿದ್ರು. ಅದಾದ ಸ್ವಲ್ಪ ದಿನಗಳಲ್ಲಿ ಬಿಹಾರ ಚುನಾವಣೆ ನಡೆಯಿತು. ನಾನೇ ಸಿಎಂ ಅಂತ ಭಾರೀ ಪ್ರಚಾರವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಏನಾದ್ರ ಮೇಲೆ ಪಾರ್ಟಿ ಹೀನಾಯವಾಗಿ ಸೋಲ್ತು. ಈ ಕಡೆ ಮಹಾರಾಷ್ಟ್ರದಲ್ಲಿ ಏನಾಯ್ತು ಗೊತ್ತಲ್ವಾ? ಕಟ್ಟರ್ ಹಿಂದುತ್ವವಾದಿ ಆಗಿದ್ದಂತಹ ಬಾಳ ಠಾಕ್ರೆ ಅವರ ಪುತ್ರ ಉದ್ಧವ್ ಠಾಕ್ರೆ ಹಿಂದುತ್ವ ವಿರೋಧಿ ಮನಸ್ಥಿತಿಯ ಕಾಂಗ್ರೆಸ್ ಜೊತೆಗೆ ಕೈಯನ್ನು ಜೋಡಿಸ್ತಾರೆ. ವಿಧಾನಸಭೆಯಲ್ಲಿ ಉದ್ಧವ್ ಠಾಕ್ರೆ ಪಾರ್ಟಿ ಹೀನಾಯವಾಗಿ ಸೋಲುತ್ತೆ. ಇದು ಹಿಂದುತ್ವದ ತಾಕತ್ತು. ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ. ಮಮತಾ ಬ್ಯಾನರ್ಜಿ ಮೇನ್ ಆಗಿ ಸೋಲೋದಕ್ಕೆ ಕಾರಣ ಹಿಂದುತ್ವ ವಿರೋಧಿ ಮನಸ್ಥಿತಿ. ಕೆಟ್ಟ ಆಡಳಿತವನ್ನು ಕೊಡ್ತಾ ಇದ್ರು. ಹಿಂದೂಗಳು ಅಂತಂದ್ರೆ ಉರಿದು ಬೀಳ್ತಾ ಇದ್ರು ಮಮತಾ ಬ್ಯಾನರ್ಜಿ. ಜೈ ಶ್ರೀರಾಮ್ ಅಂತ ಕೇಳಿದ್ರೆ ಕೆಂಡ ಕಾರ್ತಾ ಇದ್ರು. ದೀದಿ ಆಡಳಿತದಲ್ಲಿ ಹಿಂದೂಗಳಿಗೆ ಒಂಥರ ನರಕದ ರೀತಿಯಾಗಿತ್ತು. ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಕ್ಕೂ ಕೂಡ ಹಿಂದೂಗಳು ಬೇಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಪಶ್ಚಿಮ ಬಂಗಾಳದ ಅನ್ಸೋಲ್ನಲ್ಲಿ ಬಸ್ತಿನ್ ಬಜಾರ್ ಅನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ. ಪ್ರತಿದಿನ ಪೂಜೆಯಲ್ಲಿ ಮಾಡಿದ್ರೆ ಅಯ್ಯೋ ಮುಸಲ್ಮಾನರಲ್ಲಿ ಬೇಜಾರು ಮಾಡ್ಕೊಳ್ತಾರೋ ಅಂತ ದೀದಿ ದೇವಸ್ಥಾನಕ್ಕೆ ಬಾಗಿಲನ್ನ ಹಾಕಿಸ್ಬಿಡ್ತಾರೆ. ಹಿಂದೂಗಳು ಎಷ್ಟೇ ಹೋರಾಟವನ್ನ ಮಾಡಿದ್ರು ಕೂಡ ಪೊಲೀಸರ ಬಲವನ್ನ ಪ್ರಯೋಗಿಸಿ ಹತ್ತಿಕ್ತಾರೆ. ವಾರಕ್ಕೊಂದು ಬಾರಿ ಪೂಜೆ ಮಾಡೋದಕ್ಕೂ ಕೂಡ ಹಿಂದೂಗಳು ಪೊಲೀಸರ ಕೈಕಾಲು ಹಿಡಬೇಕಾಗಿತ್ತು. ಇದೇ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಗ್ನಿಮಿತ್ರ ಪೌಲು ಸ್ಪರ್ಧೆಯನ್ನ ಮಾಡ್ತಾರೆ. ನನ್ನನ್ನ ಗೆಲ್ಲಿಸಿ ಆ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಮಾಡೋ ಹಾಗೆ ನಾನು ಮಾಡ್ತೀನಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರು ಭರವಸೆಯನ್ನು ಕೊಟ್ಟರು. ಮೇ 4ರ ಚುನಾವಣಾ ಫಲಿತಾಂಶ ಹೊರಬಿತ್ತು. ಅನ್ಸೋಲ್ ದಕ್ಷಿಣ ಕ್ಷೇತ್ರ ಅದು ಮಾತ್ರ ಅಲ್ಲ, ಆ ಜಿಲ್ಲೆಯ 9 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ. ಅವತ್ತು ರಾತ್ರಿ ಸೀದಾ ದೇವಸ್ಥಾನಕ್ಕೆ ಬಂದಂತಹ ಬಿಜೆಪಿ ಕಾರ್ಯಕರ್ತರು ದೇವಸ್ಥಾನದ ಬಾಗಿಲನ್ನ ತೆರೀತಾರೆ. ಪೂಜೆ ಆರಂಭ ಆಯ್ತು. ಹಿಂದುತ್ವ ವಿರೋಧಿಸಿದಂಥವರಿಗೆ ಅದರ ಅರ್ಥ ಈಗ ಉಳಿಗಾಲ ಇಲ್ಲ. ಯಾಕೆ ಹೇಳಿ? ಹಿಂದೂ ಜಾಗೃತನಾಗಿದ್ದಾನೆ. ಸೊ ಇವೆಲ್ಲವನ್ನು ನೋಡಿದ ಮೇಲೆ ಕರ್ನಾಟಕದ ಪಾಲಿಗೆ ಇದು ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಎಲ್ಲೆಲ್ಲಿ ಹಿಂದೂಗಳನ್ನ ವಿರೋಧಿಸಿದ್ರೋ ಅವರೆಲ್ಲರೂ ಕೂಡ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಇವತ್ತು ಕರ್ನಾಟಕ ಒಂದು ಬಾಕಿ ಇದೆ. ಸ್ಟಿಲ್ ವೇಟಿಂಗ್. ಆಲ್ರೆಡಿ ಜನ ಗ್ಯಾರಂಟಿಯಿಂದ ಬೇಸತ್ತು ಹೋಗಿದ್ದಾರೆ. ಮತ್ತೊಂದು ಕಡೆ ಹಿಂದೂಗಳು ಕೂಡ ಅಷ್ಟೇ ಅಧಿಕಾರದಿಂದ, ಕಾಂಗ್ರೆಸ್ ಆಡಳಿತದಿಂದ ಬೇಸತ್ತು ಹೋಗಿದ್ದಾರೆ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಅವೆಲ್ಲದಕ್ಕೂ ಕೂಡ ಕರ್ನಾಟಕದಲ್ಲೂ ಉತ್ತರ ಸಿಗುತ್ತೆ ಅನ್ನುವಂತಹ ಭರವಸೆ ಖಂಡಿತವಾಗ್ಲೂ ಇದೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.